What this picture indicates you? What is this? Hand. Hand. And this is? Hands. Leg. Very good. Legs. Legs. Next. Eye. 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 Very good. Ear. Ear. Ears. Feet. Very good. Feet. Foot. Very good. Very good. Tooth. And then teeth. ನೋಡ್ರಿ ಇದಕ್ಕನ ಏನಂತಾರೋ ಒಂದೇ ಇದ್ರೆ ಇಂಗ್ಲಿಷ್ ನಲ್ಲಿ ಸಿಂಗ್ಯುಲರ್, ನಾವು ಕನ್ನಡದಲ್ಲಿ ಏನಂತ ಹೇಳ್ತೀವಿ ಏಕವಚನ ಅಂತ ಹೇಳ್ತೇವೆ. ಆಮೇಲೆ ಬಹಳಷ್ಟು ಇದು ಒಂದಕ್ಕಿಂತ ಜಾಸ್ತಿ ಇದ್ರೆ ಬಹುವಚನ. ಬಹುವಚನ. ವೆರಿ ಗುಡ್. ಇಂಗ್ಲಿಷ್ ನಲ್ಲಿ ಪ್ಲೂರಲ್ ಅಂತ ಹೇಳ್ತೇವೆ. ಏನಂತ ಹೇಳ್ತೀವಿ? ಕನ್ನಡದಲ್ಲಿ ಏಕವಚನ, ಬಹುವಚನ. ಇಂಗ್ಲಿಷ್ ಅಲ್ಲಿ ಸಿಂಗ್ಯುಲರ್ ಮತ್ತು ಪ್ಲೂರಲ್ ಅಂತ ಹೇಳ್ತೀವಿ. ಈಗ ನೋಡ್ರಿ ಗೊತ್ತೈತಲ್ಲ, ಕೆಲವೊಂದು ಇಂಗ್ಲಿಷ್ ನಲ್ಲಿ ಏನಾಗಿದಾವೆ, ಇಲ್ಲಿ ಎಸ್ ಅಷ್ಟ ಹಚ್ಚಿದ್ರೆ ಏನದು ಪ್ಲೂರಲ್ ಫಾರ್ಮ್ ಅದು. ಆದ್ರೆ ಎಲ್ಲಾ ಅಕ್ಷರಗಳು ಬರೀ ಎಸ್ ಹಚ್ಚೋದ್ರಿಂದ ಆಗೋದಿಲ್ಲ. ಕೆಲವೊಂದ್ರಲ್ಲಿ ಓವಲ್ಸ್ ಅನ್ನ ನಡುವೆ ಚೇಂಜ್ ಮಾಡಿದ್ರೆ ಅವೇನಾಗ್ತಾವ ಪ್ಲೂರಲ್ ಫಾರ್ಮ್ ಆಗಿ ಕನ್ವರ್ಟ್ ಆಗ್ತಾವ. ಈಗ ನಾವು ಬೋರ್ಡ್ ಮೇಲೆ ಬರೋದು ನೋಡೋಣ ಅದನ್ನ. Very good. Hand became hands. Good. Next. Leg. Legs. Very good. But your handwriting, see your handwriting. I became what? I became what? Ear. I became what? I ear engakide? Eyes. Good. Now come. Start aro. Now. Very good. Go. Next. Come Vaishnavi. Do it. What is that? P. Very good. Next. Come Shraddha. Teeth. P. What it became? Teeth. Teeth.